ಚಿನ್ನದ ಬೆಲೆ ಎಷ್ಟೇ ಏರಿಕೆ ಆದರೂ ಕೂಡ ಖರೀದಿಯ ಭರಾಟೆ ಮಾತ್ರ ತಗ್ತಾ ಇಲ್ಲ. ಚಿನ್ನ ಬೆಳ್ಳಿ ದರ ಏರಿದ್ರೂ ಕೂಡ ಕುಂದದ ಜನರ ಉತ್ಸಾಹ. ಅಕ್ಷಯ ತೃತೀಯಕ್ಕೆ ಚಿನ್ನಾಭರಣಗಳ ಭರ್ಜರಿ ಸೇಲ್ ಆಗಿದೆ. ಎಷ್ಟೇ ಬೆಲೆ ಏರಿಕೆ ಆದರೂ ಕೂಡ ಚಿನ್ನ ಖರೀದಿ ಮಾಡುವಂತ ಉತ್ಸಾಹ ಮಾತ್ರ ಗ್ರಾಹಕರಿಗೆ ಕಡಿಮೆ ಆಗಿಲ್ಲ. ಒಂದೇ ದಿನ ದೇಶವ್ಯಾಪಿ 20 ಟನ್ ಚಿನ್ನ ಬೆಳ್ಳಿ ಮಾರಾಟ ಆಗಿದೆ. 16,000 ಕೋಟಿಯಿಂದ 20,000 ಕೋಟಿ ವಹಿವಾಟಿನ ಅಂದಾಜು. ನಿನ್ನೆ ಒಂದೇ ದಿನ ಅಕ್ಷಯ ತೃತೀಯ ಇದ್ದಿದ್ರಿಂದ ಚಿನ್ನ ಕೊಳ್ಳಲೇಬೇಕು ಅಂತ ಅನೇಕರು ಮುಗಿಬಿದ್ದಿದ್ರು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಚಿನ್ನದ ಬೆಲೆಯಲ್ಲಿ 35% ಏರಿಕೆ ಆಗಿದೆ. ಚಿನ್ನದ ಬೆಲೆ ಗಗನಕ್ಕೇರಿದ್ರೂ ಕೂಡ ಲೆಕ್ಕ ಹಾಕಿಲ್ಲ ಖರೀದಿ ಮಾಡೋರು. ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ದು. ದೇಶಾದ್ಯಂತ ನಿನ್ನೆ ಒಂದೇ ದಿನ 20,000 ಕೋಟಿ ಚಿನ್ನ ಸೇಲ್ ಆಗಿರೋದು. ಅಷ್ಟು ವ್ಯಾಪಾರ ವಹಿವಾಟು ಆಗಿರೋದು. ರಾಜ್ಯದಲ್ಲಿ ನಿನ್ನೆ ಭರ್ಜರಿ ಅಂದರೆ 3,000 ಕೋಟಿ ಬಂಗಾರವನ್ನ ಮಾರಾಟ ಮಾಡಲಾಗಿದೆ ಅಂತೆ. ಅಕ್ಷಯ ತೃತೀಯ ಇದ್ದಿದ್ರಿಂದ ಚಿನ್ನ ಕೊಳ್ಳಲೇಬೇಕು ಅಂತೇಳಿ ಅನೇಕರು ಬಂದಿದ್ರು. ಅಕ್ಷಯ ತೃತೀಯದಂದೇ ಬಂಗಾರ ಕೊಳ್ಳಬೇಕು ಅಂತ ಅನೇಕರು ದುಡ್ಡು ಇಟ್ಕೊಂಡಿದ್ರು. ನಿನ್ನೆ ಇಷ್ಟೆಲ್ಲ ವ್ಯಾಪಾರ ವಹಿವಾಟಾಗಿದೆ. ನಮ್ಮ ರಾಜ್ಯದಲ್ಲಿ ಒಟ್ಟು 2,380 ಕೆಜಿ ಚಿನ್ನ, 4,560 ಕೆಜಿ ಬೆಳ್ಳಿ ಮಾರಾಟ ಆಗಿರೋದು. ಕಳೆದ ವರ್ಷಕ್ಕಿಂತ 30-35% ಚಿನ್ನ ಜೊತೆಗೆ ಬೆಳ್ಳಿ 50% ಹೆಚ್ಚ ಮಾರಾಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಈಗಾಗಲೇ ಚಿನ್ನದ ರೇಟ್ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ 35% ಈ ವರ್ಷ ಏರಿಕೆ ಆಗಿದೆ. ಹಾಗಾಗಿ ಚಿನ್ನದ ಕಡೆ ಜನರು ಮುಖ ಮಾಡೋದೇ ಇಲ್ವೇನೋ, ಬೆಳ್ಳಿನೂ ಖರೀದಿ ಮಾಡಲ್ವೇನೋ ಅಂತ ಅನ್ಕೊಳ್ತಾ ಇದ್ರು. ಒಂದು ಅಂದಾಜಿತ್ತು. ಬಟ್ ಆ ಅಂದಾಜನ್ನು ಮೀರಿ ನಿನ್ನೆ ಜನರು ಖರೀದಿ ಮಾಡಿದ್ದಾರೆ, ವ್ಯಾಪಾರ ಮಾಡಿದ್ದಾರೆ. 30% ಚಿನ್ನ, 50% ಬೆಳ್ಳಿ, ಅಂದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಇಷ್ಟು ಹೆಚ್ಚಾಗಿ ಮಾರಾಟ ಆಗಿದೆ. ಕಳೆದ ವರ್ಷ ರಾಜ್ಯದಲ್ಲಿ 2,050 ಕೋಟಿ ಮೌಲ್ಯದ ಚಿನ್ನ ಮಾರಾಟ ಆಗಿತ್ತು.